ದೇಶದ ಅನ್ನದಾತರಿಗೆ, ಮುಖ್ಯವಾಗಿ ನಮ್ಮ ರೈತ ಬಂಧುಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಕೋಟ್ಯಾಂತರ ರೈತರ ಆರ್ಥಿಕ ಬೆನ್ನೆಲುಬಾಗಿರೋ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂದರೆ ಪಿಎಂ ಕಿಸಾನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಮುಂಬರುವ 5 ವರ್ಷಗಳವರೆಗೆ ಅಂದರೆ 2030ರಿಂದ 31ರ ತನಕ ವಿಸ್ತರಣೆ ಮಾಡಿ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಯೋಜನೆ ಯಾವುದೇ ತೊಂದರೆ ಇಲ್ಲದೆ ಸುಗಮವಾಗಿ ನಡೆಯುವುದಕ್ಕೆ ಬರೋಬ್ಬರಿ 3,15,614 ಕೋಟಿ ಬೃಹತ್ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಸಭೆಯ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾತನಾಡಿ, ಈ ವಿಸ್ತರಣೆಯಿಂದ ನಮ್ಮ ದೇಶದ ಕೃಷಿ ವಲಯ ಹಾಗೂ ಗ್ರಾಮೀಣ ಆರ್ಥಿಕತೆಗೆ ಮತ್ತಷ್ಟು ದೊಡ್ಡ ಬಲ ಸಿಗಲಿದೆ ಅಂತ ತಿಳಿಸಿದ್ರು. ಇನ್ನು ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 2019ರ ಫೆಬ್ರವರಿಯಲ್ಲಿ ಶುರುವಾದ ಈ ಯೋಜನೆಯಡಿ ಅರ್ಹ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಹಣಕಾಸಿನ ನೆರವು ಸಿಗ್ತಿದೆ. ಈ ಹಣವನ್ನ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಲಾ 2,000 ರೂಪಾಯಿಯಂತೆ 3 ಸಮಾನ ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಿದೆ. ಇನ್ಮುಂದೆ ಮುಂದಿನ 5 ವರ್ಷಗಳ ಕಾಲ ಈ ಹಣ ಕಂಟಿನ್ಯೂ ಸಿಗೋದ್ರಿಂದ ಸಣ್ಣ ಮತ್ತು ಅಂಚಿನ ರೈತರ ಕೃಷಿ ಖರ್ಚು ವೆಚ್ಚಗಳಿಗೆ ದೊಡ್ಡ ಆಸರೆ ಸಿಕ್ಕಂತಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ರೈತರ ಆದಾಯದ ಸ್ಥಿರತೆಗೆ ಕೇಂದ್ರ ಸರ್ಕಾರದ ಈ ಹೆಜ್ಜೆ ನಿಜಕ್ಕೂ ದೊಡ್ಡ ಮಟ್ಟದ ಸಹಾಯ ಆಗುತ್ತಿದೆ ಅಂತ ಹೇಳಬಹುದು. ಸರ್ಕಾರದ ಹೊಸ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ರೈತ ಮಿತ್ರರಿಗೂ ಈಗಲೇ ಶೇರ್ ಮಾಡಿ.